ನಮಸ್ಕಾರ ಎಲ್ರಿಗೂ. ಶ್ರೀ ಗುರುಭ್ಯೋ ನಮಃ. ಓಂ ಗಂ ಗಣಪತಿಯೇ ನಮಃ. ಓಂ ವಾಗ್ವಾದಿನಿ ನಮೋ ನಮಃ. ಇದೊಂದು ಪ್ರೀತಿ ನಾಶಕ ಯಂತ್ರ ಅಂತ. ಈ ಪ್ರೀತಿ ನಾಶಕ ಯಂತ್ರ ಅಂತ ಹೇಳಿದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಯಾರು ಮಧ್ಯದಲ್ಲಿ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಯಾಕೆಂತ ಹೇಳಿದ್ರೆ ಯಾವುದೇ ವಿಚಾರ ಆಗಲಿ ನಮಗೆ ಫುಲ್ಲಾಗಿ ಡೀಟೇಲಾಗಿ ಗೊತ್ತಾದ್ರೇ ಅದು ಇಂಥ ಕೆಲಸಕ್ಕೆ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನಾವು ಅರ್ಧಬರ್ಧ ಏನಾರು ತಿಳ್ಕೊಂಡು ಏನೇ ಕೆಲಸ ಮಾಡಿದ್ರು ಅದು ಕಂಪ್ಲೀಟಾಗಿ ಆಗಲ್ಲ, ಮತ್ತು ಅದರಿಂದ ರಿಸಲ್ಟ್ ಕೂಡ ಬರಲ್ಲ. ಸೊ ಹಾಗಾಗಿ ಯಾರು ಎಲ್ಲೂ ಏನು ಸ್ಕಿಪ್ ಮಾಡ್ದಿದ್ದಂಗೆ ಫುಲ್ ವಿಡಿಯೋ ನೋಡಿ. ತುಂಬ ಚಿಕ್ಕದಾಗೇ ಇದೆ ವಿಡಿಯೋ. ಬನ್ನಿ, ಆಗಿದ್ದರೆ ಈ ಪ್ರೀತಿ ನಾಶಕ ಯಂತ್ರ ಅಂತ ಹೇಳಿದ್ರೆ ಏನು ಅಂತ ತಿಳಿಸ್ಕೊಡ್ತೀನಿ. ಪ್ರೀತಿ ನಾಶಕ ಯಂತ್ರ ಅಂತ ಹೇಳಿದ್ರೆ ಈ ಗಂಡ ಹೆಂಡತಿ ಮಧ್ಯೆ ಒಂದು ಬೇರೆ ಸಂಬಂಧಗಳು ಉಟ್ಕೊಳ್ಳೋಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ. ಅದು ಈಗ ಕಾಲದಲ್ಲಿ ಜಾಸ್ತಿ ಆಗ್ತಾಯಿದೆ. ಅದನ್ನ ನಾವು ಅನೈತಿಕ ಸಂಬಂಧಗಳು ಅಂತ ಕೂಡ ಕರಿಬಹುದು. ಹಾಗೆ ಈ ಹುಡುಗ ಹುಡುಗಿಲಿ ಅಂದರೆ ಇನ್ನೂ ಮದುವೆ ಆಗದಿರೋಂಥ ಸಂದರ್ಭದಲ್ಲೂ ಹುಡುಗಿ ಆಗಲಿ ಹುಡುಗ ಆಗಲಿ ಆ ಹುಡುಗಿನ ಅಥವಾ ಹುಡುಗನ ತುಂಬ ಪ್ರೀತಿ ಮಾಡ್ತಾ ಇರ್ತಾರೆ. ಮದುವೆ ಆಗಬೇಕು, ಒಂದು ಲೈಫ್ ಸೆಟ್ಲ್ ಮಾಡ್ಕೋಬೇಕು, ನಂತರ ಮದುವೆ ಆಗಬೇಕು, ನಾನು ಇಂಥದ್ದೇನಾದ್ರು ಒಂದು ಕಾರ್ಯ ಮಾಡ್ಕೋಬೇಕು, ನಂತರ ನಾನು ಮದುವೆ ಆಗಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲೂ ಅಲ್ಲೂ ಟ್ರ್ಯಾಂಗಲ್ ಆಗಿ ಪ್ರೀತಿ ಹಂಚೋಗುವಂಥ ಚಾನ್ಸಸ್ ಇರುತ್ತೆ. ಕೆಲವೊಂದು ಸಾರಿ ಹುಡುಗ ಹುಡುಗಿಗೆ ಮೋಸ ಮಾಡೋದಾಗಲಿ ಅಥವಾ ಹುಡುಗಿ ಹುಡುಗನಿಗೆ ಮೋಸ ಮಾಡೋದಾಗಲಿ ನಡೀತಾ ಇರ್ತದೆ. ಹಾಗೆ ಗಂಡ ಹೆಂಡತಿಯರು ಮಧ್ಯೆ ಬೇರೊಬ್ಬ ಗಂಡಸು ಬರೋದಾಗಲಿ ಅಥವಾ ಹೆಂಗಸು ಬರೋದಾಗಲಿ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಅಂಥ ಸಂದರ್ಭದಲ್ಲಿ ನೀವು ಇದೊಂದು ಯಂತ್ರನ ಪ್ರಯೋಗನ ನೀವು ಮಾಡ್ಕೋಬೋದು. ಯಾಕೆಂತೇಳಿದ್ರೆ ಎಲ್ಲರ ಹತ್ರ ನಾವು ಹಂಚ್ಕೊಳ್ಳೋಕ್ಕಾಗಲ್ಲ. ನಮಗಿಂತ ನೋವಿದೆ, ಇಂಥ ಬಾಧೆ ಇದೆ ಅಂಥೇಳಿ ನಾವು ಎಲ್ಲರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಇದನ್ನ ಸಿಂಪಲ್ಲಾಗಿ ನೀವೇ ಮಾಡ್ಕೋಬೋದು. ಆದ್ದರಿಂದ ನಾನು ಇದನ್ನ ಕೊಡ್ತಾ ಇದ್ದೀನಿ. ಇಂಥ ಒಂದು ವಿಷಯಗಳನ್ನ ನೀವು ಬೇರೆ ಚಾನಲಲ್ಲಿ ಯಾರೂ ಕೊಡಲ್ಲ. ಯಾಕೆ ಅಂತ ಹೇಳಿದ್ರೆ ಇದರಿಂದ ಅನುಕೂಲಕ್ಕಿಂತ ಅನಾನುಕೂಲ ಮಾಡ್ಕೊಳ್ಳೋರೆ, ಅಂದರೆ ಮಿಸ್ಯೂಸ್ ಮಾಡ್ಕೊಳ್ಳೋರು ತುಂಬ ಜನ ಇರ್ತಾರೆ. ಆದ್ದರಿಂದ ನಾನು ಕೆಲವೊಬ್ಬರಿಗೆ ಇದು ಉಪಯೋಗ ಆಗುತ್ತೆ ಅಂತ ಕೊಡ್ತಾಯಿದ್ದೀನಿ. ಯಾಕೆಂತೇಳಿದ್ರೆ ಈಗಾಗಲೇ ಹೇಳ್ದೆ ಅಲ್ಲ, ಎಲ್ಲ ವಿಚಾರನೂ ಎಲ್ಲರ ಹತ್ರ ಹೇಳ್ಕೊಳಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ನಿಮಗೆ ಏನಪ್ಪ ಮಾಡೋದು, ಒಂದು ಆಕರ್ಷಣೆ ತಲೆ ಮೇಲೆ ಬಿದ್ದೋರ ಥರ ಇರ್ತಾರೆ. ಏಕೆಂದರೆ ಇಂಥದ್ದೆಲ್ಲ ನಾನು ನೋಡಿದ್ದೀನಿ. ನಮ್ಮ ಹತ್ರ ಬರೋ ಕೇಸಸಲ್ಲಿ ಇಂಥದ್ದೆಲ್ಲ ಇರುತ್ತೆ. ಆದ್ದರಿಂದ ಅದನ್ನ ಯೋಚನೆ ಮಾಡಿಕೊಂಡೆ ನಾನು ಇದೊಂದು ಯಂತ್ರನ ಕೊಡ್ತಾಯಿದ್ದೀನಿ. ಇದು ನೀವು ಯಾರು ಬೇಕಾದ್ರೂ ಬರ್ಕೋಬೋದು, ಯಾರು ಬೇಕಾದ್ರೆ ಈ ಪ್ರಯೋಗನ ಮಾಡ್ಬೋದು. ನೋಡಿ, ಇಲ್ಲಿ ನಂಬರ್ಗಳು ಕೊಟ್ಟಿದ್ದಾರೆ. ಒಂದು ಬಾಕ್ಸ್ ಟೈಪ್ ಹಾಕಿ ಒಂದು ಯಂತ್ರ ಥರ ಬರೆದಿದ್ದಾರೆ. ಅದರಲ್ಲಿ ನಂಬರ್ಗಳು ಕೊಟ್ಟಿದ್ದಾರೆ. ಇದನ್ನ ನೀವು ಭೋಜಪತ್ರೆ ಅಂತ ಬರುತ್ತೆ ಗ್ರಂಥಿಗೆ ಅಂಗಡೀಲಿ, ಅದನ್ನ ತಂದು ಒಂದು ಸ್ವಲ್ಪ ಪನ್ನೀರು, ಅರಿಶಿಣ ನೀರು, ಅಂದರೆ ಜಾಸ್ತಿ ಹಾಕ್ಬಾರ್ದು, ಅದು ಅರ್ಧೋಗ್ಬಿಡುತ್ತೆ. ಒಂದು ಸ್ವಲ್ಪ ಚಿಮ್ಕಿಸ್ಬೇಕು ಅದ್ರ ಮೇಲೆ. ತುಳಸಿಯಿಂದ ಚಿಮ್ಕಿಸಿದ್ರೆ ತುಂಬ ಒಳ್ಳೆಯದು. ನಂತರ ಇದನ್ನ ನೀವು ಒಂದು ಕಪ್ಪು, ಒಂದು ಸ್ಕೆಚ್ ಪೆನ್ ಬರುತ್ತಲ್ಲ ಅದರಲ್ಲಾದರೂ ಬರಿಬೋದು, ಅಥವಾ ಕಪ್ಪು ಮಸಿ ಆ ಥರದ್ದು ಏನಾದ್ರು ಇದ್ದರೆ ಅದರಲ್ಲಾದರೂ ನೀವು ಬರಿಬೋದು. ಇದು ಬರ್ದೆಲ್ಲಾದಮೇಲೆ ಇದಕ್ಕೆ ಪ್ರಾಣ ಪ್ರತಿಷ್ಠೆ ಅನ್ನೋದು ಮಾಡಬೇಕು. ಪ್ರಾಣ ಪ್ರತಿಷ್ಠೆ ಮಂತ್ರ ಹಿಂದಿನ ವೀಡಿಯೋಗಳಲ್ಲೆಲ್ಲ ಕೊಟ್ಟಿದ್ದೀನಿ, ನೀವು ಅದನ್ನ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ. ಆ ಪ್ರಾಣ ಪ್ರತಿಷ್ಠೆ ಮಂತ್ರ ಹಾಕಿ ಇದಕ್ಕೆ ಪೂಜೆ ಎಲ್ಲ ಮಾಡ್ತೀರಾ. ಮಾಡಾದಮೇಲೆ ನಿಮಗೆ ಯಾರು ಅಂದರೆ ನಿಮ್ಮ ಇಬ್ಬರ ಮಧ್ಯದಲ್ಲಿ ಯಾರು ಮೂರನೇವರು ಬಂದಿರ್ತಾರೆ ಅವ್ರ ಹೆಸರು, ಮತ್ತು ಇದಕ್ಕೆ ಯಾರು ಲಿಂಕ್ ಆಗಿರ್ತಾರೆ ಅವ್ರ ಹೆಸರು ಬರಿಬೇಕು. ಈಗ ಹುಡುಗ ಬೇರೆ ಹುಡುಗಿನ ಮಧ್ಯದಲ್ಲಿ ತಂದು ಆ ಹುಡುಗಿನ ಮದುವೆ ಹಾಕ್ಕೊಂಡು ನಿಮಗೆ ಮೋಸ ಮಾಡಿದ್ರೆ ಆ ಹುಡುಗನ ಹೆಸರು ಮತ್ತು ಆ ಹುಡುಗಿ ಹೆಸರು ಬರಿಬೇಕು. ಅದೇ ಇದು ಹುಡುಗರು ಮಾಡೋದಾದರೆ ಬೇರೆ ಅದೇ ಇನ್ನೊಬ್ಬರು ಹುಡುಗ ಇರ್ತಾರಲ್ಲ ಅವ್ರ ಹೆಸರು ಮತ್ತು ಆ ಹುಡುಗಿ ಹೆಸರು ಬರಿಬೇಕಾಗುತ್ತೆ. ಅಥವಾ ಗಂಡ ಹೆಂಡ್ತಿರ ಮಧ್ಯೆ ಬೇರೆಯವರು ಇದ್ದರೆ ಗಂಡಂತೆ ಆಗಲಿ ಹೆಂಡ್ತಿದೆ ಆಗಲಿ ಯಾರು ಇದಕ್ಕೆ ಬಿದ್ದು ಈ ಥರ ಒಂದು ಅನೈತಿಕ ಸಂಬಂಧಕ್ಕೆ ಬಿದ್ದಿರ್ತಾರೆ ಅಂಥವ್ರ ಹೆಸರು ಬರಿಬೇಕು. ಮತ್ತು ಅವರು ಯಾರು ಇನ್ನೊಬ್ರು ಇದ್ದಾರೆ ಅವ್ರ ಹೆಸರು ಬರಿಬೇಕು. ಮೂರನೇವರು ಅಂತಲೇ ಅಂದ್ಕೊಳ್ಳಿ, ಅವ್ರ ಹೆಸರು ಬರಿಬೇಕಾಗುತ್ತೆ. ಬರೆದು ಅಲ್ಲೊಂದು ಇಂಟು ಮಾರ್ಕ್ ಹಾಕಬೇಕು. ಇಂಟು ಮಾರ್ಕ್ ಹಾಕ್ಬಿಟ್ಟು ನೀವು ನಿಮ್ಮ ಮನೆ ದೇವ್ರ ಮುಂದೆ ಅದನ್ನ ಇಟ್ಟು ಪೂಜೆ ಮಾಡಿ ನೀವು ದೇವ್ರ ಹತ್ರ ಬೇಡ್ಕೋಬೇಕು. ಈ ಯಂತ್ರನ ಇಟ್ಕೊಂಡು ಬೇಡ್ಕೋಬೇಕು. ನಾವು ಕೈ ಮುಗಿತೀವಲ್ಲ ಆ ಥರ ನೀವು ಆ ಕೈಗಳ ಮಧ್ಯದಲ್ಲಿ ಇದನ್ನ ಇಟ್ಕೊಂಡು ಕೈ ಮುಕ್ಕೊಂಡು, ನನಗೆ ಈ ಥರ ತೊಂದರೆ ಆಗಿದೆ ಇಂಥವ್ರಿಂದ, ಅದರಿಂದ ಇವರಿಬ್ಬರ ಮಧ್ಯೆ ಇಲ್ಲಿರೋಂತಹ ಪ್ರೀತಿ ನಾಶವಾಗಬೇಕು, ನನ್ನ ಗಂಡ ನನಗೆ ಇರಬೇಕು ಅಥವಾ ನನ್ನ ಹೆಂಡತಿ ನನಗೆ ಇರಬೇಕು, ಆ ಥರ ನೀವು ಅಂದ್ಕೊಂಡು ಇದನ್ನ ಏನು ಮಾಡಿ ಅಂದರೆ ಸಾಸಿವೆ ಎಣ್ಣೆಯಲ್ಲಿ ಒಂದಿನ ಪೂರ್ತಿಯಾಗಿ ನೆನೆಸಬೇಕು.
ಸಾಸಿವೆ ಎಣ್ಣೆಯಲ್ಲಿ ಪೂರ್ತಿಯಾಗಿ ನೆನೆಸಿ ನಂತರ ಅದನ್ನ ಸುಡಬೇಕು. ಬೆಂಕಿ ಕಡ್ಡಿಯಿಂದನೇ ಸುಡಬೇಕು. ಅದು ಭುಜಪತ್ರೆ ಅಲ್ವಾ, ಭುಜಪತ್ರೆ ಉರಿಯುತ್ತೆ, ಹಾಗೆ ಸಾಸಿವೆ ಎಣ್ಣೆ ಕೂಡ ಬೆಂಕಿಲಿ ಉರಿಯುತ್ತೆ. ಅದನ್ನ ನೀವು ಉರಿಸ್ಕೋಬೋದು, ಇದು ತೊಂದರೆ ಆಗೋಲ್ಲ. ಇದೇ ರೀತಿ ನೀವು 3 ಸರಿ ಮಾಡಬೇಕಾಗುತ್ತೆ. ಇದು ಯಾವ ದಿನಗಳಲ್ಲಿ ಮಾಡಬೇಕಂದ್ರೆ, ಒಂದು ಮಂಗಳವಾರದಲ್ಲಿ ಮಾಡಬೇಕು ಅಥವಾ ಶನಿವಾರ ದಿನಗಳಲ್ಲಿ ಮಾಡಬೇಕು. ಈ ರೀತಿ ಮಾಡ್ತು ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ. ಅದು ಜೆನ್ಯೂನ್ ಆಗಿದ್ದರೆ, ಅಂದರೆ ನಿಜವಾದ ಪ್ರೀತಿಯಾಗಿದ್ದರೆ ನಿಮ್ಮ ಪ್ರೀತಿ ನಿಮಗೆ ಸಿಗುತ್ತೆ. ಅದೇ ನೀವು ಬೇರೆ ಬೇರೆ ರೀತಿಯಲ್ಲಿ ಇದನ್ನ ದುರುಪಯೋಗ ಪಡಿಸ್ಕೊತೀನಿ ಅಂತ ಹೇಳಿದ್ರೆ ಇದು ನಿಮಗೆ ತಿರುಮಂತ್ರ ಆಗುತ್ತೆ. ಯಾಕೆ ಅಂತೇಳಿದ್ರೆ ನೀವು ಆ ಕಡೆಯೂ ಇಲ್ಲ ಈ ಕಡೆಯೂ ಇಲ್ಲ, ಮಧ್ಯದಲ್ಲಿ ಒಬ್ಬರೇ ಆಗ್ತೀರಾ. ಆದ್ದರಿಂದ ಯಾರು ನಿಜವಾಗ್ಲೂ ಕಷ್ಟದಲ್ಲಿ ಇದ್ದೀರಾ, ಯಾರು ಜೀವನದಲ್ಲಿ ನಿಜವಾಗ್ಲೂ 3ನೇ ವ್ಯಕ್ತಿ ಬಂದಿದ್ದಾರೆ ಅಂಥವ್ರಿಗೆ ಮಾತ್ರ ಇದು ಯೂಸ್ ಆಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ಸುಮ್ಮನೆ ಮಿಸ್ಯೂಸ್ ಮಾಡ್ಕೋತೀನಿ ಅಂತ ಹೇಳಿದ್ರೆ ನಿಮಗಿದು ತಿರುಮಂತ್ರನೇ ಆಗೋದು. ಅದಂತೂ ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ದೇವರು ಪ್ರತಿಯೊಂದನ್ನು ನೋಡ್ತಾ ಇರ್ತಾನೆ. ಅದು ಕರ್ಮ ಫಲ ಅನ್ನೋದು ನಿಮಗೆ ನಿಮ್ಮ ಕಾಲಿಗೆ ಸುತ್ತಕೊಳ್ಳುತ್ತೆ ಹೊರತು ಬೇರೆಯವ್ರ ಕಾಲಿಗೆ ಅದು ಸುತ್ತಲ್ಲ. ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ, ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಹೊಸೊಬ್ಬರು ನೋಡ್ತಿದ್ದೀರಾ ಅವರು. ಹಾಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ ಡಿಸ್ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಸಿಗೋಣ. ಹಾಗೆ ನಿಮ್ಗೆ ಯಾವುದಾದ್ರೂ ಯಂತ್ರಗಳು ಬೇಕು, ಮಂತ್ರಗಳು ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ.